ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವನ ಮಗನು ಕಂಸ ಚಾಣೂರರನ್ನು ಕೊಂದವನು, ದೇವಕಿಗೆ ಪರಮಾನಂದವನ್ನು ಉಂಟು ಮಾಡಿದವನು, ಜಗದ್ಗುರುವು ದೇವನೂ ಆದ ಕೃಷ್ಣನನ್ನ ನಮಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತಾ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ 8ನೇ ಶ್ಲೋಕವನ್ನ ನೋಡೋಣ. ಈ ಮೊದಲೇ ಹೇಳಿದಂತೆ ದುರ್ಯೋಧನನಿಗೆ ದ್ರೋಣರ ಮೇಲೆ ಅನುಮಾನ. ಇವರು ತನ್ನ ಪರವಾಗಿ ಮನಸ್ಸಿಟ್ಟು ಯುದ್ಧ ಮಾಡ್ತಾರಿಯೇ ಅಂತ. ಅಲ್ಲದೆ ತಮಗೆ ಸೇನಾನಿಯ ಪಟ್ಟ ಸಿಗಲಿಲ್ಲ ಅನ್ನೋ ಅಸಮಾಧಾನ ಅವರಿಗೆ ಇದ್ದಿರಬಹುದು ಅನ್ನೋದು ದುರ್ಯೋಧನನ ಅನಿಸಿಕೆ. ಆದ್ರಿಂದ ಅವರಿಗೆ ಸಮಾಧಾನ ಆಗೋ ರೀತಿನಲ್ಲಿ ಮಾತಾಡಬೇಕು ಅಂತ ಹೇಳಿ ದುರ್ಯೋಧನ ಹೀಗೆ ಹೇಳ್ತಾ ಇದ್ದಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ನೀವು ಭೀಷ್ಮ, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ ಹಾಗೂ ಸೋಮದತ್ತನ ಮಗನಾದ ಭೂರಿಶ್ರವಸ್ಸು. ಇಲ್ಲಿ ದುರ್ಯೋಧನ ಮೊದಲು ದ್ರೋಣಾಚಾರ್ಯರ ಹೆಸರನ್ನ ಹೇಳ್ತಾ ಇದ್ದಾನೆ, ನಂತರ ಭೀಷ್ಮ ಹಾಗೂ ಕರ್ಣರ ಹೆಸರು. ತತ್ಕ್ಷಣವೇ ದ್ರೋಣರ ಹೆಂಡತಿ ಕೃಪೆಯ ಅಣ್ಣ ಆಗಿರೋಂಥ ಕೃಪಾಚಾರ್ಯರು ಹಾಗೂ ದ್ರೋಣರ ಮಗ ಅಶ್ವತ್ಥಾಮರ ಹೆಸರುಗಳನ್ನ ಹೇಳ್ತಾನೆ. ದ್ರೋಣರ ಮನಸ್ಸನ್ನು ಪ್ರಸನ್ನವಾಗಿಡೋದಕ್ಕೆ ಅವರ ಹೆಂಡತಿಯ ಅಣ್ಣ ಹಾಗೂ ಮಗನನ್ನು ಮೊದಲು ದುರ್ಯೋಧನ ಹೊಗಳುತ್ತಾ ಇದ್ದಾನೆ. ಹೊಗಳಿಕೆ ಒಂದು ವಿಧವಾದ ಲಂಚ. ಇದಕ್ಕೆ ವಶವಾಗದೇ ಇದ್ದವರು ಬಹಳ ಅಪರೂಪ. ಹೆತ್ತವರಿಗಂತೂ ತಮ್ಮನ್ನು ಹೊಗಳುವಾಗ ಆಗುವ ಆನಂದಕ್ಕಿಂತಲೂ ಅವರ ಮಕ್ಕಳನ್ನು ಹೊಗಳಿದಾಗ ಆಗೋದು. ಇದೇ ತಂತ್ರವನ್ನ ದುರ್ಯೋಧನ ದ್ರೋಣರ ಬಳಿ ಉಪಯೋಗಿಸ್ತಾ ಇದ್ದಾನೆ. ವಿಕರ್ಣ ಧೃತರಾಷ್ಟ್ರನ 3ನೇ ಮಗ ಹಾಗೂ ದುರ್ಯೋಧನನ ತಮ್ಮ. ಸೌಮದತ್ತಿ ಎಂಬುವನು ಬಾಹ್ಲಿಕ ರಾಜನಾದ ಸೋಮದತ್ತನ ಮಗ. ಇನ್ನೂ ಅನೇಕ ವೀರರು ತನ್ನ ಸೈನ್ಯದಲ್ಲಿ ಇದ್ದಾರೆ ಎಂತಾನೆ ದುರ್ಯೋಧನ. ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಸ್ ಸರ್ವೇ ಯುದ್ಧ ವಿಶಾರದಾ. ಅನೇಕ ಜನ ಶೂರರು ನನಗಾಗಿ ಪ್ರಾಣತ್ಯಾಗ ಮಾಡಲು ಕೃತ ಸಂಕಲ್ಪರಾಗಿ ಬಂದಿದ್ದಾರೆ. ಇವರೆಲ್ಲರೂ ನಾನಾ ಬಗೆಯ ಶಸ್ತ್ರಾಸ್ತ್ರಗಳ ಬಳಕೆಯಲ್ಲಿ ಹಾಗೂ ಯುದ್ಧ ನೀತಿಯಲ್ಲಿ ನಿಪುಣರು ಅಂತ ಇದ್ದಾನೆ ದುರ್ಯೋಧನ. ಅಷ್ಟು ದೊಡ್ಡ ದೊಡ್ಡ ವೀರರು ತನಗಾಗಿ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡೋದಕ್ಕೋಸ್ಕರ ಸಿದ್ಧರಾಗಿದ್ದಾರೆ ಎಂದು ಗರ್ವದಿಂದ ಹೇಳಿಕೊಳ್ತಾ ಇರುವಂಥ ದುರ್ಯೋಧನನ ಅಹಂಕಾರವನ್ನ ನಾವಿಲ್ಲಿ ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಪಿತಾಮಹರಾದ ಭೀಷ್ಮರೇ ಕೌರವರ ಶ್ರೇಣಿಯಲ್ಲಿ ಯುದ್ಧ ಮಾಡಲು ನಿಂತಿದ್ರಿಂದ ಬಾಕಿ ಎಲ್ಲ ರಾಜರು ಪ್ರಾಣದಾಸೆಯನ್ನು ತೊರೆದು ಯುದ್ಧಕ್ಕೆ ನಿಂತಿದ್ದಾಗಿದೆ. ಇಲ್ಲವಾದ್ರೆ ದುರ್ಯೋಧನನಿಗೋಸ್ಕರ ಪ್ರಾಣದಾಸೆ ತೊರೆದು ಬರುವವರಾರು ಯಾರಿದ್ರು? ಮುಂದಿನ ಶ್ಲೋಕವನ್ನ ನೋಡೋಣ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇಲ್ಲಿ ದುರ್ಯೋಧನ 2 ಸೈನ್ಯಗಳ ಶಕ್ತಿಯನ್ನ ಹೋಲಿಸಿ ಅಂದಾಜು ಮಾಡ್ತಾ ಇದ್ದಾನೆ. ಅದ್ವಿತೀಯ ಅನುಭವಶಾಲಿ ದಂಡನಾಯಕರಾದ ಪಿತಾಮಹ ಭೀಷ್ಮರೇ ಸಂರಕ್ಷಿಸ್ತಾ ಇರೋದ್ರಿಂದ ತನ್ನ ಸೈನ್ಯದ ಶಕ್ತಿಯನ್ನು ಅಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅವನ ಭಾವನೆ. ಅದಕ್ಕೆ ಪ್ರತಿಯಾಗಿ ಪಾಂಡವರ ಸೇನೆಯನ್ನು ರಕ್ಷಿಸ್ತಾ ಇರೋನು ಅಷ್ಟೇನು ಅನುಭವವಿಲ್ಲದ ಭೀಮ. ಆದ್ದರಿಂದ ಆ ಸೇನೆಯ ಶಕ್ತಿ ಮಿತವಾದದ್ದು ಎನ್ನುವ ಅನಿಸಿಕೆ ಇವನದ್ದು. ಅಲ್ಲದೆ ಭೀಮ ಎಂದರೆ ದುರ್ಯೋಧನನಿಗೆ ಯಾವಾಗಲೂ ಅಸೂಯೆ. ಅದನ್ನ ಅವನು ಈ ರೀತಿಯಾಗಿ ಹೊರಗಡೆ ಹಾಕ್ತಾ ಇದ್ದಾನೆ. ನಮಸ್ಕಾರ. ನನ್ನ ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷಿಸಿ.